ಇಲ್ಲವಿನ್ನು ಮೂಲವನೇ ನಿನ್ನ ಧೀರತ್ವಗೆನೆಯಿಲ್ಲ ಇನ್ನು ಊರಲ್ಲಿ ತವ ಪಿತನ್ಯಾವಲೋ ತರಳ ಊರಲ್ಲಿ ತವ ಪಿತನ್ಯಾವೆಲೋ ತರಳ ತರುಣಿ ಜನ ತವ ಪದನೆನು ತರಳ ಧೀರನಾಗಿರುವಂತಹ ನಿನ್ನ ಭುಜಬಲ ವಿಕ್ರಮಕ್ಕೆ ಸರಿಸಮಾನರಾದವರು ಮತ್ತೊಬ್ಬರಿಲ್ಲ ಎನ್ನುವುದರಲ್ಲಿ ಸಂದೇಹವಿಲ್ಲ. ಅಗಣಿತ ವಿಕ್ರಮವನ್ನು ಹೊಂದಿದಂತಹ ಅದೆಷ್ಟೋ ಮಂದಿ ವೀರಾಗ್ರಗಣ್ಯರು ನಿನ್ನಲ್ಲಿ ಕದನಮುಖದಲ್ಲಿ ಸೋಲನ್ನೊಪ್ಪಿದ್ರು. ಏನು ಸಾಮಾನ್ಯರೇ ಅವರು? ಕೈಲಾಸದ ಹರಗಣಗಳು, ಪ್ರಮಥಾದಿಗಳು, ಏನವರ ಬಲಹು ಕೋಟಿ ಕೋಟಿ ಸಂಖ್ಯೆಯನ್ನು ನಿನ್ನನ್ನು ಬೆದರಿಸಿದ್ರು. ನೀನೆಲ್ಲರನ್ನು ಗೆದ್ದು ನಿಂತೆ. ನಿನ್ನ ಆಂಗಿಕವಾದಂತಹ ವರ್ಚಸ್ಸು, ಮೌಖಿಕವಾದಂತಹ ಲಕ್ಷಣ ಒಂದು ಕುಲೀನತೆಯ ಹಿನ್ನೆಲೆಯನ್ನು ಸಾರ್ತದೆ. ಏನಪ್ಪ, ಯಾವುದು ನಿನ್ನ ಊರು ಯಾವುದು? ನಿನ್ನ ಅಪ್ಪ ಯಾರು? ಈ ಸಂಸ್ಕಾರಗಳನ್ನೆಲ್ಲ ನೋಡಿದರೆ ನೀನು ನಿಲ್ಲುವ ಟಿವಿ, ನೀನು ಮಾತಾಡಿಸುವ ಪರಿ, ಇದನ್ನೆಲ್ಲ ಕಂಡ್ರೆ ನೀನೊಬ್ಬ ಸಂಭಾವಿತ ಸಭ್ಯ ಅಂತ ಕಾಣ್ತದೆ. ಆದ್ರೆ ನನಗೆ ಬಂದ ದೂರಿನ ಪ್ರಕಾರ ನಿನ್ನ ಬಗ್ಗೆ ಬಹಳ ಸಣ್ಣದು ಮಾಡಿ ಹೇಳಿದರು. ನೀನೇನೋ ಹುಡುಗಿಯನ್ನು ಹಾರಿಸಿದೆಯಂತೆ. ಹಾರಿಸುವ ಪ್ರಮೇಯ ಯಾಕಿತ್ತು? ಬೇಕು ಅಂತಾದ್ರೆ ಒಂದು ಸಮರಂಗದಲ್ಲಿ ಅದಕ್ಕೊಂದು ದಾರಿ ಅಂತ ಇಲ್ವೋ? ಈಗ ದಾರಿಯಲ್ಲೇ ನಡೆದರೆ ಯಾರಾದರೂ ಅಪಚರಿಸ್ತಾರ? ಹಾಗಾದ್ರೆ ಅಲ್ಲದೇ ಇದ್ದಂತಹ ಮಾರ್ಗದಲ್ಲಿ ನಿನ್ನಂತವರು, ಅದು ಕ್ಷತ್ರಿಯ ಕುಲಪುಂಗವನಾಗಿ ನೀನು ಹೀಗೆ ಮಾಡಬಹುದೇ? ಹೀಗೆಲ್ಲ ನಮ್ಮಲ್ಲಿಗೆ ದೂರು ಬಂದದ್ದರಿಂದಲೇ ನಾವು ಕೇಳುವುದಕ್ಕೆ ಇಲ್ಲಿ ಸಂಪನ್ನರಾಗಿದ್ದೇವೆ. ಹುಡುಗ, ನಿನ್ನ ಪ್ರಾಯ ನೋಡಿದರೆ ಬಹಳ ಸಣ್ಣದು ಕಾಣ್ತದೆ ನನಗೆ. ಇನ್ನು ಬಹಳ ಕಾಲ ಬದುಕಬೇಕಾದವ ಈ ರಂಗದಲ್ಲಿ. ಅಂತಹ ನೀನೇ ಇಟ್ಟು ಎಳವೆಯಲ್ಲಿ ಇಂಥದ್ದೊಂದು ತಪ್ಪು ಮಾಡಿದೆ ಅಂತಾದ್ರೆ ನಾಳೆ ಪ್ರಪಂಚ ಏನು ಹೇಳ್ತದೆ? ಅವ ಮಹಾದುರ್ಬುದ್ಧಿ, ಎಲ್ಲದರಲ್ಲಿಯೂ ಬೇಡದ್ದನ್ನೇ ಮಾಡುವುದು, ಅವ ನಮಗಾಗಲಿಕ್ಕಿಲ್ಲ ಅಂತ ಹೇಳುವ ಮಟ್ಟದಲ್ಲಿ ನೀವು ಗುರುತಿಸಲ್ಪಡಬಾರದು. ಆದ್ದರಿಂದ ಕೇಳ್ತೀನಿ, ಏನಪ್ಪ ಹುಡುಗಿಯನ್ನು ಅಪಹರಿಸುವಲ್ಲಿ ನಿನಗೆ ಅಂತಹ ಒಂದು ಸಂದಿಗ್ಧತೆ ಬಂತು? ಆ ಹುಡುಗಿಯನ್ನು ಅವಳ ಅಪ್ಪನು ಕೇಳಿದಾವಾಗಲೂ ನೀನು ಕೊಡುವುದಿಲ್ಲ ಅಂತ ಹಠ ಹಿಡಿಯುವುದಕ್ಕೆ ಏನು ಕಾರಣ ಅಂತ ನಾನು ಅರಿಯೇ. ನೋಡಪ್ಪ, ಹೇಳು ಸ್ವಲ್ಪ. ಕೂಡಿದೆ ನಿನ್ನು ಹೇಳು ತ್ರಯಂಬಕ ಏನಪ್ಪ, ಲೋಕಾಧ್ಯಕ್ಷನಾದಂತಹ ನೀನೇ ಒದಗಿದ್ದಿ. ಒಂದು ವಿಧದಿಂದ ನನಗೆ ಸಂತೋಷ ಆಯಿತು. ಮಾತ್ರ ಅಲ್ಲ, ನನ್ನ ಬದುಕಿನ ಕುರಿತಾದಂತಹ ಸಂತೃಪ್ತಿಯೂ ಸಿಕ್ಕಿತು. ಯಾಕೆ? ನನ್ನ ಮುಂಭಾಗದಲ್ಲಿ ಬಂದು ಪ್ರಕರಣ ಏನೇ ಇರಲಿ ಅದನ್ನು ವಿಚಾರಿಸುವುದಕ್ಕಾಗಿ ಲೋಕದ ನಿಯಂತ್ರಕನಾದ ಲಯಾಧಿಕಾರಿಯಾದ ತ್ರಿಯಂಬಕನೇ ಬರ್ತಾನೆ ಅಂತಾದ್ರೆ, ಹಾಗಿದ್ರೆ ತೀರಾ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನಲ್ಲ ಅನ್ನುವುದನ್ನು ಲೋಕವೇ ಒಪ್ಪಿಕೊಳ್ಳುವಂತಹ ಒಂದು ಸ್ಥಿತಿ ಆಯಿತು ಅನ್ನುವುದು ಸ್ಪಷ್ಟವಾಗುತ್ತೆ. ಅಸಾಮಾನ್ಯವಾದಂತಹ ನಿನ್ನ ವಿಕ್ರಮದ ಪರಾಕಾಷ್ಠೆಯಿಂದ ಪರಶಿವನನ್ನಾದರೂ ಈ ಭೂಮಿಯಲ್ಲಿ ಪ್ರತ್ಯಕ್ಷೀಕರಿಸುವುದಕ್ಕೆ ನೀನು ಸಿದ್ಧಹಸ್ತನಾಗಿದ್ದೀಯ. ಸೂರ್ಯಚಂದ್ರಾಗ್ನಿಗಳೇ ನಿನ್ನ ನೇತ್ರತ್ರಯಗಳೆಂದು ಪ್ರಪಂಚದಲ್ಲಿ ಕೊಂಡಾಡ್ತಾ ಇದ್ದಾರೆ. ಎಲ್ಲವೂ ಜ್ಞಾನದ ಪ್ರತೀಕ. ಜ್ಞಾನದ ದೃಷ್ಟಿಯಿಂದಲೇ ಪ್ರಪಂಚ ಸರ್ವಸ್ವವನ್ನು ಕಂಡು ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ನಿರ್ಣಯಿಸಿ ಲೋಕದ ನಿಯಾಮಕನಾಗಿ ನೀನು ಸ್ಥಾಪಿತನಾಗಿರುವುದರಿಂದಲೇ ಜ್ಞಾನೇಶ್ವರನೆಂದು ಲೋಕದಲ್ಲಿ ಮನ್ನಣೆಯನ್ನು ಗಳಿಸಿದವನಿದೆ. ಯಾಕೆ ಹೀಗಾಗಿ ಹೋಯಿತು? ಏನಿದರ ಹಿನ್ನೆಲೆ?
ಹೀಗೆ ಕೇಳಿದರೆ ಆ ಹೆಣ್ಣಿನ ಕುರಿತಾದಂತಹ ಅಪೇಕ್ಷೆ ನನ್ನಲ್ಲಿ ಮೂಡಿತು. ಬಹಳ ಪರಿಚಯ ಮೊದಲಿನಿಂದ ಏನೂ ಇಲ್ಲ. ಕಾಡಿನಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಗೋಚರಿಸಿದಳು. ಮಾತಾಡಿಸಬೇಕು ಅಂತ ಮುಂದೆ ಹೋಗುವಾಗ ಮರೆಯಾಗಿ ಹೋದಳು. ಎಲ್ಲಿ ಅವಳು ಅನ್ನೋ ಹಾಗೆ ಯೋಚಿಸುವ ಕಾಲಕ್ಕೆ ರಕ್ತಾಕ್ಷೇಷಿಯ ಸಹಾಯದಿಂದ ಅವಳು ಗಂಧರ್ವ ಲೋಕದವಳು ಅನ್ನುವುದು ಸ್ಪಷ್ಟವಾಯಿತು. ಹಾಗಿದ್ರೆ ಅವಳದ್ದಾದಂತಹ ಮನೋಗತವನ್ನು ತಿಳಿಯುವುದಕ್ಕೆ ಗಂಧರ್ವ ಲೋಕಕ್ಕೆ ನನಗೆ ಹೋಗ್ಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ಅವಳನ್ನು ಇಲ್ಲಿಗೆ ಬರೆಸಿ ಅವಳ ಕುರಿತಾಗಿ ನಾನು ಹೊಂದಿದಂತಹ ನನ್ನ ಅನುರಾಗವನ್ನು ಪ್ರಕಟಪಡಿಸಿದ ಕಾಲಕ್ಕೆ ಅವಳು ಒಪ್ಪಿದಳು. ಪರಸ್ಪರರು ಒಪ್ಪಿ ನಾವು ವಿವಾಹವಾಗಿದ್ದೇವೆ. ಈಗ ಆಕ್ಷೇಪಿಸುವುದಕ್ಕೆ ಅವಳ ಅಯ್ಯನಾದಂತಹ ಮಹೋದರ ಬಂದ. ನೀನೇ ಯೋಚಿಸು, ಒಂದು ವೇಳೆ ನೀನಾಗ್ಲೇ ಹೇಳಿದ ಹಾಗೆ ಹೆಣ್ಣನ್ನು ಕೇಳಿಯೇ ವಿವಾಹವಾಗಬಹುದಿತ್ತು. ಕೇಳುವ ಉದ್ದೇಶದಿಂದಲೇ ಭರಿಸಿದ್ದು. ಕೇಳುವ ಕಾಲಕ್ಕೆ ಅವಳು ಮನಪೂರ್ವಕವಾಗಿ ಒಪ್ಪಿ ಆಯಿತು. ಆದ್ದರಿಂದ ಗಂಡು ಹೆಣ್ಣುಗಳು ಪರಸ್ಪರವಾಗಿ ಅನುರಾಗವುಳ್ಳವರಾಗಿ ಪ್ರೀತಿಸಿ ಮದುವೆಯಾಗುವುದು ಶಾಸ್ತ್ರ ನಿಷೇಧವಲ್ಲದೇ ಇರುವುದರಿಂದ, ಶಾಸ್ತ್ರ ಸಮ್ಮತಿಯೂ ಇರುವುದರಿಂದ ಇನ್ನಾರಲ್ಲಿಯೂ ಕೇಳಬೇಕಾದದ್ದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ವಿವಾಹವಾದೆವು. ಗಂಧರ್ವ ಲೋಕವೊಂದು ಅಧಿಕಾರಿಯಾಗಿರುವಂತಹ ಮಹೋದರನನ್ನಾದರೂ ಕೇಳಿಯೇ ವಿವಾಹವಾಗಬಹುದಿತ್ತಲ್ಲ. ಈಗ ಕೇಳಿದ್ರು ಸಮಸ್ಯೆ ಇರಲಿಲ್ಲ. ಒಂದು ವೇಳೆ ಅವ ಕೊಡುವುದಿಲ್ಲ ಹೇಳಿದರು, ಮನಸ್ಸು ಮಾಡಿದರೆ ನಾನು ಅವನನ್ನು ಹೊಡೆದು ಹಾಕಿ ತಕ್ಕೊಂಡು ಬಂದು ಮದುವೆ ಆಗುವಷ್ಟು ಸಾಮರ್ಥ್ಯ ಇದ್ದವಂತ ಈಗ ಲೋಕಕ್ಕೆ ಗೊತ್ತಾಯ್ತಲ್ಲ. ನನ್ನಲ್ಲೇ ಸೋತಿದ್ದಾನವ. ಹಾಗಿದ್ರೆ ಅವ ಕೊಡುವುದಿಲ್ಲ ಅಂದ್ರೂ ನಾನು ಮನಸ್ಸಿಟ್ರೆ ಹೇಗಾದ್ರೂ ಮದುವೆ ಆಗುತ್ತಿದ್ದೆ. ಈಗ ಹೊಡೆಯದೆ ವಿವಾದ ಇಲ್ಲದೆ ಒಂದು ವಿವಾಹ ಆಗಿ ಹೋಗಿದೆ. ಇಷ್ಟೇ ನಡೆದದ್ದು ಪ್ರಕರಣ. ಅಯ್ಯ, ನೀನು ಬಹಳ ಲಘುವಾಗಿ ಯೋಚಿಸಿಬಿಟ್ಟೆ. ಹೀಗ ಅದನ್ನು ಆಲೋಚಿಸಿ ಕೊಡುನಾದಿ ಮಣಿ ಎಳನು ಕೇಜರ ಪದಿಗೆ ಒಡನಾದೆ ನೀರು ಮರುಳಾವಿದತಿಗೆ ಕೊಡು ಮಣಿಯನು ಕೇದರ ಬದಿಗೆ ಒಡಲಾಸೆ ಬಿಡದಿರು ಮರುಳಾಗಿ ದತಿಗೆ ಒಡಲಾಸೆ ಬಿಡದಿ ಮರುಳಾಗಿ ದತಿಗೆ ಕಡು ಪರಾಕ್ರಮಗಳ ನೆನೆದು ಕಾಣದಿರು ಮೃಡದೊಳ್ಳು ಬರುವ ನುಡಿಯ ಪೆಳದಿರು ಕೊಡುನಾರಿ ಮನೆಯೊಳಗೆ ದರಪತಿಗೆ ಒಡಲ ಮರುಳಾಗಿ ದತಿಗೆ ಸತಿಗೆ ಕಾರ್ಯಾಂತದಲ್ಲಿ ಘಟಿಸಿದಂತಹ ಯಾವುದೋ ಒಂದು ಅಗಣಿತವಾದ ವಿಷಯಕ್ಕೆ ಉತ್ತರ ಕೊಡುವಲ್ಲಿ ನಾವು ಸಮರ್ಥರಾಗಿದ್ದೇವೆ ಎನ್ನುವುದು ನಮ್ಮದ್ದಾದಂತಹ ನೈಜತೆಯನ್ನು ಸ್ಪಷ್ಟತೆಯನ್ನು ಚಿತ್ರಿಸುವುದಿಲ್ಲ. ನೀನೇ ಯೋಚನೆ ಮಾಡು. ಕಾಡ ಮಧ್ಯೆ ಕಾಣಸಿಕ್ಕಿದಂತಹ ಕಾಮಿನಿಯನ್ನು ನೀನು ಕಂಡೆ, ನಿನ್ನಷ್ಟಕ್ಕೆ ನೀನು ಹಂಬಲಿಸಿದೆ. ಯಾಕಂದ್ರೆ ಅವಳೊಟ್ಟಿಗಿದ್ದಂತಹ ಸಖಿಯರು ಇನ್ನೂ ಇದ್ದಾರೆ. ಅವರನ್ನು ನೀನು ಎತ್ತಿಕೊಂಡು ಬರಲಿಲ್ಲಲ್ಲ, ಅಲ್ಲಿದ್ದಾರೆ. ಅವರಿಂದ ನಮಗೆ ಸಂಗ್ರಹವಾದ ವಿಷಯ. ನೀನು ನಿನ್ನಷ್ಟಕ್ಕೆ ಅವಳನ್ನು ಪಡೆಯಬೇಕು ಎನ್ನುವಂತಹ ಹಂಬಲವನ್ನು ಹೊಂದಿದ ಕ್ಷಣದಲ್ಲಿ ನಮ್ಮ ಬಗ್ಗೆ ಏನೋ ಯೋಚಿಸ್ತಾ ಇದ್ದಾನೆ ಅಂತ ತನ್ನನ್ನು ತಾನು ಮರೆ ಮಾಡಿಕೊಂಡಳು ಚಿತ್ರಾಕ್ಷಿ. ಅದರಿಂದ ನಿನಗೆ ಅರ್ಥ ಆಗಬೇಕಿತ್ತು, ನಿನಗೆ ಮಾತಾಡುವುದಕ್ಕೆ ಅವಳು ಸಿಕ್ಕುವವಳಲ್ಲ, ನೀನು ಕಾಮಿಸಿದ್ದನ್ನು ಕೊಡುವವಳಲ್ಲ, ನೀನು ಯೋಚಿಸಿದ ಹಾಗೆ ಅವಳ ಮನಸ್ಸು ಇಲ್ಲ. ನೀನೇನು ಮಾಡಿದೆ? ರಾಕ್ಷಸಿಯ ಸಹಾಯದ ಮೂಲಕವಾಗಿ ಅವಳನ್ನು ತರಿಸಿದೆ. ಹೌದು, ನೀನೊಬ್ಬ ಕ್ಷತ್ರಿಯ ಅಲ್ವಾ? ಅಷ್ಟಾಂಗ ವಿವಾಹ ವಿಧಿಗಳಲ್ಲಿ ಒಬ್ಬ ಕ್ಷತ್ರಿಯನಾದವನಿಗೆ ನಿಷಿದ್ಧವಾಗಿರುವ ರೀತಿಯಲ್ಲಿ ನೀನು ತರಬಹುದೇ? ಯಾವುದು ನಿಷಿದ್ಧ? ಹೆಣ್ಣೊಬ್ಬಳು ಅಬೋಧಾವಸ್ಥೆಯಲ್ಲಿರುವಾಗ, ಹೆಣ್ಣೊಬ್ಬಳು ನಿದ್ರಾವಸ್ಥೆಯಲ್ಲಿರುವಾಗ ಅದು ಪೈಶಾಚ ಅಂತ ಅರ್ಥ. ಅಷ್ಟಾಂಗ ವಿವಾಹ ವಿಧಿಗಳಲ್ಲಿ ಕ್ಷತ್ರಿಯರಾದವರಿಗೆ ಪೈಶಾಚ ಎನ್ನುವುದು ನಿಷಿದ್ಧವೇ. ಆ ಮೂಲಕವಾಗಿ ನೀನು ತರಿಸಿದೆ. ತರಿಸಿದ ಮೇಲೆ ನೀನು ಅವಳನ್ನು ಮಾತಾಡಿಸಿದೆ, ಅವಳು ಒಪ್ಪಿದಳು. ಒಪ್ಪಿದ ಮೇಲಾದ್ರು, ಈಗ ಒಪ್ಪಿದ ಮೇಲಾದ್ರು ಒಂದು ಸಂಸ್ಕಾರಯುಕ್ತವಾಗಿ, ನಿನಗೆ ಹೇಗೂ ಗೊತ್ತಿತ್ತಲ್ಲ, ಯಾರು ಮುನಿದ್ರು ನಾನು ಮದುವೆಯಾಗಬಲ್ಲೆ, ಅಷ್ಟು ಧೈರ್ಯ ಅಷ್ಟು ವಿಶ್ವಾಸ ನಿನ್ನಲ್ಲಿ ಇರುತ್ತಿದ್ದರೆ ಅವಳ ಅಪ್ಪನನ್ನು ಕರೆಸುವುದಪ್ಪ. ಹೀಗೆ ನಿನ್ನ ಮಗಳಲ್ಲಿ ನನಗೆ ಪ್ರೇಮಾಂಕುರವಾಗಿದೆ, ಅವಳು ನನ್ನ ವಿವಾಹಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾಳೆ, ನೀನೇನು ಮಾಡ್ತೀ? ಆಗ
ಹೇಳಿದ್ರೆ ನೀನು ಹೊಡಿಬಹುದಿತ್ತು. ನೀನಾಗಿ ಮನೆಯಲ್ಲಿ ಇರಿಸಿದ್ದನ್ನು ಆಪ್ತವಾಕ್ಯದ ಮೂಲಕವಾಗಿ ತಿಳಿದಿರುವಂತಹ ಕೇಚರ ನಿನ್ನ ಮನೆಗೆ ಮುತ್ತಿಗೆ ಹಾಕಿ ನಿನ್ನಲ್ಲಿ ಯುದ್ಧದಲ್ಲಿ ಸೋತು ಕೈಲಾಸದವರೆಗೆ ಬಂದು ಹೇಳುವಷ್ಟರ ಮಟ್ಟಿಗೆ ಈ ಪ್ರಕರಣಕ್ಕೆ ನೀನು ಕಾರಣನಾಗುತ್ತೀ ಅಂತಾದ್ರೆ ನಾನು ಕೇಳಬೇಡುವೋ? ನಾನು ಕೇಳುವುದಿಷ್ಟೇ. ಇನ್ನಾದ್ರೂ ಆ ಮಗಳಿದ್ದಾಳಲ್ಲ ಚಿತ್ರಾಕ್ಷಿ, ಹೌದು, ಅವಳನ್ನು ಅಪ್ಪನಿಗೆ ಒಂದು ಮಗುವನ್ನು ಹುಟ್ಟಿಸಿ ಸಾಕುವುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಹೆಣ್ಮಕ್ಕಳನ್ನು ಪ್ರೀತಿಯಿಂದ ಸಾಕ್ಲಿಕ್ಕೆ ಅಪ್ಪ ಅಮ್ಮ, ಕೊಂಡೋಗ್ಲಿಕ್ಕೆ ನಿನ್ನಂತವು ಎಲ್ಲ ಮಾಡಿಟ್ರೆ ಬಟ್ಟಲಲ್ಲಿ ಬಡಿಸಿದ್ರೆ ಊಟ ಮಾಡ್ಲಿಕ್ಕೆ ಯಾರಿಗೂ ಆಗ್ತದೆ? ಮಕ್ಕಳಿಗೆ ಅಷ್ಟು ಪ್ರಾಯ ಬರುವಲ್ಲಿವರೆಗೆ ಸಾಕುವುದಕ್ಕೆ ಎಷ್ಟು ಕಷ್ಟ ಉಂಟು ಅಪ್ಪ ಅಮ್ಮನಿಗೆ ಗೊತ್ತುಂಟ? ನಿನ್ನಂತ ಹುಡುಗರು ನಾಳೆ ದಿವಸ ಬೆಳೆದ್ರೆ ಹೆಣ್ಮಕ್ಕಳನ್ನು ಹೆತ್ತ ಅಪ್ಪಂದಿರು ಹೊಂಡಕ್ಕೆ ಹಾರಬೇಕಷ್ಟೆ. ಆದದ್ದರಿಂದ ಹೇಳ್ತೇನೆ, ಸಂಸ್ಕಾರ ಸಂಸ್ಕೃತಿಯನ್ನು ಮೀರಿ ಈಗ ನಿನ್ನ ಮಗಳು ಈಗ ನಿನಗೆ ಅಂತ ಕೊಡು. ಕೊಟ್ಟ ಮೇಲೆ ಅವಳು ಹೇಳಿ ಚಿತ್ರಾಕ್ಷಿ, ಅಪ್ಪಯ್ಯ ನಾನು ಅವನೊಟ್ಟಿಗೆ ಬದುಕುವುದು, ಅದು ಏನು ಅಂತ ನಾವು ನೋಡುವ. ಕೊಡುವುದಿಲ್ಲ, ಅಹಂಕಾರದಿಂದ ಎಲ್ಲಿಯಾದರೂ ನನ್ನ ಎದುರು ಗರ್ವ ತೋರಿಸಿದ್ರೆ ಶರ್ವನವರು ಏನು ನಿನ್ನಳು ಗರ್ವವೇ ನನಗೆ ಶಂಕರನೇ ಶಂಕರನೇ ಶಂಕರ ನಿನ್ನಳು ಗರುವವೇ ನನಗೆ ಶಂಕರನಿಗೆ ಕನ್ನೆಯ ಕೊಡುವುದು ಸಮವೇನೆ ಅದನೇ ಕನ್ನೆಯ ಕೊಡುವುದು ಸಮವೇನಯ್ಯದನೇ ಮಲ್ಲಿದು ತಪ್ಪುಗಳೆಲ್ಲವ ದಯದಿ ಮಲ್ಲಿದು ತಪ್ಪುಗಳೆಲ್ಲವ ದಯದಿ ಎನ್ನದು ರುದ್ರಗೋಪ ಎಬ್ಬರು ಜಗದಿ ನಿನ್ನಳು ಬರುವವೆ ಜನಗೆ ಶಂಕರನೇ ಗರುವ ಸದಾ ಶಿವನೇ ಶಂಕರನೇ ಅಧಟನ್ನು ಕಾಣಿಸುವುದು ಯಾರಲ್ಲಿ ಅನ್ನುವಂತಹ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಅವಿವೇಕ ಏನೂ ನನಗಿಲ್ಲ. ಲೋಕಾಧ್ಯಕ್ಷನಾದಂತಹ ನಿನ್ನಲ್ಲಿ ಗರ್ವವನ್ನು ಕಾಣಿಸುವುದಕ್ಕಿದ್ದವನಲ್ಲ ನಾನು ಅನ್ನುವುದನ್ನು ನಾನು ಬಲ್ಲೆ. ಲೋಕದ ಆಗುಹೋಗುಗಳನ್ನು ಸಮದರ್ಶಿತ್ವದಿಂದ ಕಂಡು ತೀರ್ಮಾನವನ್ನು ಕೊಡಬಹುದಾದಂತಹ ಅರ್ಹತೆಯನ್ನು ನಿನ್ನಲ್ಲಿ ಗುರುತಿಸಿದೆ. ಆದ್ದರಿಂದಲೇ ವಿಷಮಾಕ್ಷನಾದರು ಸಮದರ್ಶಿ ಎಂದೇ ಪ್ರಪಂಚದಿಂದಲೂ ಕೊಂಡಾಡಿತು. ತನ್ನವರು ಪರರು ಅನ್ನುವಂತಹ ಭೇದ ಭಾವವನ್ನಿರಿಸಿ ನೀನು ವ್ಯವಹರಿಸುವವನಲ್ಲ. ಗಂಧರ್ವಾಧಿಪ ನಿನ್ನಲ್ಲಿ ಬಂದು ದೂರಿಕೊಂಡ ಆ ಕ್ಷಣದಲ್ಲಿ ನನ್ನನ್ನು ವಿಚಾರಿಸುವಂತಹ ಉದ್ದೇಶಕ್ಕಾಗಿ ನೀನು ಮುಂದೆ ಬಂದು ರಾಕ್ಷಸಿಯನ್ನು ಕಳುಹಿ ಅವಳು ಮೈಮರೆತು ನಿದ್ರಿಸುತ್ತಿರುವಂತಹ ಕಾಲದಲ್ಲಿ ಅವಳನ್ನು ಹೊತ್ತು ತಂದು ಕ್ಷತ್ರಿಯ ಕುಲಕ್ಕೆ ಅಸಹಜವಾದ ವಿಧಾನವನ್ನು ನಾನು ವ್ಯವಹರಿಸಿದೆ ಅನ್ನೋ ಹಾಗೆ ನೀನು ಆಕ್ಷೇಪಿಸಿದೆ. ನಿದ್ರಾವಸ್ಥೆಯಲ್ಲಿಯೋ ಅಥವಾ ಮೈಮರವೇ ಇದ್ದ ಕಾಲದಲ್ಲಿಯೋ ಒಬ್ಬಳಾಕೆ ಹೆಣ್ಣನ್ನು ಅಪಹರಿಸಿ ಮದುವೆ ಆಗುವಂತಹ ಉದ್ದೇಶದಿಂದಲೇ ನಾನು ತಂದದ್ದಲ್ಲ. ನೀನೇ ಆಡಿದ ಹಾಗೆ ಕಾನೂನದಲ್ಲಿ ಕಾಣ ಸಿಕ್ಕಿದ ಹೆಣ್ಣು ಅವಳನ್ನು ಮಾತನಾಡಿಸುವುದಕ್ಕಾಗಿ ನಾನು ಮುಂದಕ್ಕೆ ಹೋದ ಕ್ಷಣದಲ್ಲಿ ಅವಳು ಮರೆಯಾಗಿ ಹೋದಳು. ಅದರಿಂದ ಅರ್ಥ ಆಗಬೇಕು ಅವಳಿಗೆ ಮನಸ್ಸಿಲ್ಲ ಅಂತ. ಮತ್ತೆ ಮತ್ತೆ ಹಿಂದೆ ಹೋಗುವುದಲ್ಲ ಹೆಣ್ಣಿನದ್ದು. ಅದು ಹಾಗೇನು ಅರ್ಥ ಅಲ್ಲ. ಮತ್ತು ಪ್ರಯತ್ನಿಸಿ ವಿಚಾರಿಸಿ ತಿಳಿದುಕೊಳ್ಳುವುದರಲ್ಲಿ ಆಕ್ಷೇಪ ಏನೂ ಅಲ್ಲ. ಅವಳ ಮನಸ್ಸನ್ನು ವಿಚಾರಿಸದೆ ನಾನು ಬಲಾತ್ಕರಿಸುವುದಕ್ಕೆ ಮುಂದಾದರೆ ಅದನ್ನು ಯಾವನಾದರೂ ಪ್ರಪಂಚದಲ್ಲಿ ಆಕ್ಷೇಪಿಸಬಹುದು. ಎಂಥದ್ದು ಮನಸ್ಸನ್ನು ಆಲೋಚಿಸುವುದು? ಕೋಣೆಯೊಳಗೆ ಬಾಗಿಲು ಹಾಕಿ ನಿನಗೆ ಮನಸ್ಸುಂಟ ಅಂತ ಕೇಳಿದರೆ ಯಾವ ಹೆಣ್ಣಾದ್ರೂ ಹೆದರುವುದೇ ಅಲ್ವೋ? ಮತ್ತೆ ಅದೇ ಹೌದಾದರೆ ಈ ಪ್ರಪಂಚದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಅನೇಕ ಗಂಡಂದಿರಾಗಿ ಹೋಗುತ್ತಿದ್ದು ಆಗ್ಲಿಲ್ಲಲ್ಲ ಪ್ರಪಂಚದಲ್ಲಿ. ಹಾಗಿದ್ರೆ ಯಾರಿಗೆ ಮನಸೋಲುತ್ತಾರೆ, ಯಾರನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ್ದಾರೆ ಅಂತವರೊಂದಿಗಿನ ಸಂಬಂಧವನ್ನು ಊರ್ಜಿತವಾಗಿ ಉಳಿಸುತ್ತಾರೆ. ಮಿಕ್ಕುಳಿದ ಸಂದರ್ಭಗಳಲ್ಲಿ ಪ್ರಾಣವನ್ನಾದರೂ ಕೊಡುವುದಕ್ಕೆ ಸಿದ್ಧರಾಗುತ್ತಾರೆ. ತಂದೆ ತಾಯಿಗಳಿಗೆ ಬೇಸರ ಆಗುತ್ತದೆ. ಬೆಳೆಸಿ ನಿಲ್ಲಿಸಿದಂತಹ ಮಗಳನ್ನು ಹೇಳದೆ ಕೇಳದೆ ಕೈಗೆತ್ತಿಕೊಂಡು ಬಂದಿದ್ದಿ.
ಲೋಕದಲ್ಲಿ ಪ್ರೇಮ ಪ್ರೀತಿ ಅಂದ್ರೆ ಹಾಗೆ ಅಲ್ವ. ಆಮೇಲೆ ಅಪ್ಪ ಅಮ್ಮನಿಗೆ ಬೇಸರ ಆಗ್ತದೆ ಅನ್ನುವುದನ್ನೆಲ್ಲ ನೋಡುವುದಿಲ್ವಲ್ಲ. ಈಗ ನೀನು ಮದುವೆ ಆಗಲಿಲ್ಲ ಆಗಿದೆ, ದಕ್ಷನ ಮಗಳನ್ನು ಅಲ್ವಾ. ಈಗ ದಕ್ಷನ ಹತ್ರ ಕೇಳಿ ಮದುವೆ ಆದದ್ದಲ್ಲ ಅಲ್ಲ ಹೇಳಿದ್ ನಾನು. ಪ್ರೀತಿ ಪ್ರೇಮ ಅಂದ್ರೆ ಹಾಗಲ್ಲ. ಅಲ್ಲ ನಿನ್ನ ಸ್ಥಾನದಲ್ಲಿ ನಾನು ಹೇಳಿದ್ದಲ್ಲ. ಪ್ರಸಂಗ ಅರ್ಥ ಹೇಳಬೇಡ. ಅವಳು ಸತ್ತಿದ್ದಾಳೆ. ಯಾರು ಅವಳು? ಅಲ್ಲ ಸಾಯುವುದು ಸಾಯಿಲ್ಲ, ಅದಾಮೇಲಿನ ಪ್ರಶ್ನೆ. ಆಮೇಲೆ ನೀನು ಸಾಯಲಿಕ್ಕೆ ತಗೊಂಡು ಬಂದದ? ಹಾಗಲ್ಲ, ಸಾಯುವುದು ಈ ಪ್ರಪಂಚದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಸಾಯ್ತೇವೆ. ಈಗ ನಿಮಗಾದ್ರೂ ಸಾವಿಲ್ವಾ? ನೀವು ಕಣ್ಮರೆ ಆಗುದಿಲ್ವಾ? ಕಲ್ಪಾಂತ್ಯದಲ್ಲಿ ಅವಧಿ ಸಾವಲ್ಲ, ಅವಧಿ ದುಡ್ದಿರಬಹುದು, ಆದ್ರೆ ನಾಶ ಉಂಟಾ ಇಲ್ವಾ? ಉಂಟಲ್ಲ. ಒಂದು ಯಾವುದು ನಾಶ ಅಂದ್ರೆ ಎಷ್ಟು? ಒಂದು ಮನ್ವಂತರಕ್ಕೆ 71 ಮಹಾಯುಗಗಳು, ಅಂತಹ 14 ಮನ್ವಂತರಗಳು ಒಂದು ಕಲ್ಪ. ಲೆಕ್ಕ ಹಾಕಲಿಕ್ಕೆ ಇಷ್ಟು ದೊಡ್ಡ ಹೊತ್ತಗೆಯೂ ಸಾಲದು ಮಗು ನಮ್ಮ ಆಯುಷ್ಯವನ್ನು. ಹೌದಪ್ಪ, ಈಗ ಕಲ್ಪಕ್ಕೆ ಎಷ್ಟೇ ಅವಧಿ ಇರಲಿ ಒಂದೇ ಕಲ್ಪ ಇರುವುದಲ್ಲ ಅಲ್ಲ, ಬೇರೆ ಬೇರೆ ಕಲ್ಪಗಳಿಲ್ಲ. ಹಾಗಿದ್ರೆ ನಿಮ್ಮದು ಅವಧಿ ಕಡಿಮೆ ಆಯ್ತಲ್ಲ. ಎಲ್ಲಾ ಕಲ್ಪಕ್ಕೂ ಒಬ್ಬನೇ ಈಶ್ವರ ಅಲ್ಲ, ಒಂದು ಕಲ್ಪಕ್ಕೊಬ್ಬ ಈಶ್ವರ ಅಲ್ವ? ಹೌದು, ಈಶ್ವರನೇ, ಲಯಕ್ಕೆ ಈಶ್ವರನೇ. ಯಾವ ಕಲ್ಪದಲ್ಲಿಯೂ ಲಯಕ್ಕೆ ಈಶ್ವರನೇ. ಅದು ಆ ಸ್ಥಾನಕ್ಕೆ ಈಗ ಸಿಂಹಾಸನದಲ್ಲಿ ಕುಳಿತ ರಸನೇ, ಈಗ ಮಾದ್ರ ದೇಶದ ಸಿಂಹಾಸನದಲ್ಲಿ ಕುಳಿತ ಮಾದ್ರಾವಣಿ. ಆದ್ರೆ ನೀನಲ್ಲ ಅಂತ ಮೊದಲು ನನ್ನ ಅಪ್ಪ ಮತ್ತೆ ನಾನು, ಆದ್ರೂ ಆ ಜಾಗ ಅದುವೆ. ಈಗ ಇಂದಿನ ಈಶ್ವರ ನೀನು ಅಲ್ಲ ಹೇಳಿದ್ ನಾನು. ಅದು ಮತ್ತೊಬ್ಬ ಈಶ್ವರ ನಾನಲ್ವ? ಅದೇಗಾಗುದು? ಈಶ್ವರ ಹೌದು, ಮುಂದಿನ ಕಲ್ಪಕ್ಕೆ ನೀನಲ್ಲ ಮತ್ತೊಬ್ಬ ಈಶ್ವರ ಬರ್ತಾನೆ, ಅದು ಪ್ರಶ್ನೆ ಬೇರೆ. ಈಶ್ವರನೇ ಅವ, ಆದ್ರೆ ಜನ ಬೇರೆ ಆಗ್ತದೆ. ಹಾಗಾಗಿ ಆಯುಷ್ಯ ಅವಧಿ ಅನ್ನುವುದು ಈ ಪ್ರಪಂಚದಲ್ಲಿ ಕಂಡ ವ್ಯಕ್ತಿಗಳಿಗೆಲ್ಲ ಉಂಟು. ದೃಶ್ಯ ಪ್ರಪಂಚದಲ್ಲಿ ಯಾವುದನ್ನು ಕಣ್ಣಿಂದ ಕಾಣ್ತೇವೆ ಅದೆಲ್ಲ ಮರೆಯಾಗಲೇಬೇಕು, ಅದೃಶ್ಯವಾಗಲೇಬೇಕು. ಸ್ವಲ್ಪ ಅವಧಿ ಹೆಚ್ಚು ಕಡಿಮೆ, ಕೆಲವರು 100 ವರ್ಷ, ಕೆಲವರು 1000 ವರ್ಷ, ಕೆಲವರು 1000 ಯುಗ, ಹೀಗೆಲ್ಲ ಬದುಕುತ್ತಾರೆ. ಅದು ದೊಡ್ಡ ವಿಷಯ ಅಲ್ಲ. ಪ್ರೀತಿಸಿದವರ ಕುರಿತಾಗಿ ಅನುರಾಗವನ್ನು ಎಷ್ಟು ತೀವ್ರವಾಗಿ ಪ್ರಕಟಿಸಬೇಕು, ಹೊಂದಬೇಕು ಅನ್ನುವುದಕ್ಕೆ ಲೋಕಕ್ಕೆ ಆದರ್ಶ ನೀನು ಅಲ್ವಾ. ಮತ್ತೆ ನೀನು ಬಂದು ನನ್ನ ಹತ್ರ ಕೇಳ್ತಿ ಹಾಗೆ ಎತ್ತಿಕೊಂಡು ಹೇಗೆ ಬಂದು ಮದುವೆ ಆಗುವುದು? ಅಷ್ಟು ಪ್ರೀತಿ ಅಷ್ಟು ದೊಡ್ಡದು. ಈಗ ಒಂದು ವೇಳೆ ಮದುವೆ ಆಗಿದೆ ಅಪಚಾರ ಅಂತಲೇ ನೀನು ಹೇಳುವುದಾದರೆ ನನ್ನದು ವಾದ ಇಲ್ಲ, ಆಯ್ತು. ಅಪರಾಧ ಆದ್ರೆ ಕ್ಷಮೆ ಇಲ್ವ ಅದಕ್ಕೆ? ಈಗ ಕ್ಷಮೆ ಕೊಟ್ಟಿದ್ದೇನಪ್ಪ, ಇನ್ನು ಮುಂದೆ ಒಟ್ಟಾಗಿ ಬದುಕಿಂತ ಆಶೀರ್ವಾದ ಮಾಡಿ ನೀನು ಹೋಗಬೇಕೆ ಹೊರತು ಇನ್ನೀಗ ಅಪ್ಪನಿಗೆ ಬಿಟ್ಟು ಕೊಡು. ಈಗ ಅಪ್ಪನಿಗೆ ಬಿಟ್ಟು ಕೊಟ್ಟರೆ ಸಮಸ್ಯೆ ಎಷ್ಟು ದೊಡ್ಡದಾಗ್ತದೆ. ನಾನು ಅವನಿಗೆ 4 ಹೊಡೆದಾಗಿದೆ ಅಲ್ವಾ. ಮಗಳು ಮೊದಲೇ ಹೇಳದೆ ಕೆಳದೆ ನನ್ನೊಟ್ಟಿಗೆ ಬಂದಾಗಿದೆ. ಈಗ ನನ್ನ ಮೇಲೂ ಕೋಪ ಉಂಟು, ಮಗಳ ಮೇಲೂ ಕೋಪ ಉಂಟು. ಇಷ್ಟು ಕೋಪ ಇರುವ ಮಗಳಿಗೆ ವೈದವ್ಯ ಬಂದರೂ ಆದಿತ್ತು, ಅಳಿಯನನ್ನು ಬಿಡ್ಲಿಕ್ಕಿಲ್ಲ ಅಂತ ಬಂದ ಮಹೋದರ. ಈಗ ಮತ್ತೆ ಮಗಳ ಕ್ಷೇಮವನ್ನು ನಾಳೆ ಚಿಂತನೆ ಮಾಡ್ತಾನೋ, ಅವ ಬೇರೆ ಯಾರಿಗಾದ್ರೂ ಒತ್ತಾಯದಿಂದ ಕಟ್ಟಿಕೊಡ್ಲಿಕ್ಕೆ ಮುಂದಾಗ್ತಾನೆ. ಆಗ ಅವಳ ಬದುಕು ಹಾಳಾಗುತ್ತದೆ, ನನ್ನ ಬದುಕು ಹಾಳಾಗುತ್ತದೆ. ನಾನೆಂತದಕ್ಕೆ ಇಲ್ಲಿರುವುದು? ಎಂತದ್ದು ನಾನು ಬಂದು? ಅದಕ್ಕೆ ನಾನು ಹೇಳುದು ಎಂತದ್ದು, ನೀನೊಂದು ಮಧ್ಯವರ್ತಿಯಾಗಿ ಬಂದಿದ್ಯಲ್ಲ, ನೀನೊಂದು ಕೆಲಸ ಮಾಡು. ಮಹೋದರನನ್ನು ಕರೆದು ಅವನಿಗೆ ದಾರಿ ಎರೆದು ಕೊಡಪ್ಪ. ಅವನ ರುದ್ರಕೋಪ ಮಾತ್ರ ಇನ್ನೊಬ್ಬರ ಕಣ್ಣಲ್ಲಿರುವ ನೀರು ಹೊರಗೆ ಬರಲಿ ಅಂತ ಮಾಡುವವನೇ, ಇನ್ನೊಬ್ಬರ ಕಣ್ಣಲ್ಲಿ ನೀರು ಉಂಟು ಅಂತ ಬೆರಳು ಹಾಕಿ ನೋಡುವವನೇ, ನಿನ್ನ ಹೊಟ್ಟೆ ಸೀಳ್ತೇನೆ. ದೇವರು ನಮ್ಮ ಗುರುಗಳು ವೇದವ್ಯಾಸರು. ಏನಯ್ಯ ಲಾಲಿಪುದೈ ಮುನಿವರಿಯ ಈ ಕೂಡನು ಗೈದಿಯ ಕಾರ್ಯ, ಕುಲನು ಗೈದಿಯ ಕಾರ್ಯ, ತರಿಗನೆಯ ಬೆದರ ಏನ್ ಬೇಡನೆ ಲಾಲಿಪುದೈ ಮುನಿವರಿಯ. ಅಯ್ಯ ವ್ಯಾಸ ಮಹರ್ಷಿ ದೇವರೇ,
ಹೌದು. ನಾ ಹೇಳಬೇಕಾದದ್ದಿಷ್ಟೇ. ಅವನು ನಿನ್ನ ಶಿಷ್ಯನ? ಹೌದು. ಎಂತದ್ದು ಹೌದು? ಕಣ್ಣು ಮುಚ್ಚುದು ಎಂತದ್ದು? ಇರ್ಲಿ, ಹೌದು. ಸರಿ ಹೇಳು. ಏನು ತೊಂದರೆ ಆಯ್ತು ಈಗ? ತೊಂದರೆ ಆಗ್ಲಿಕ್ಕೆ ಎಂತದುಂಟು? ಅವನ ಹೆಸರು ಎಂತದ್ದು? ರುದ್ರಕೋಪ. ನನ್ನ ಹೆಸರದು. ಏನಾಯ್ತು? ಈ ಪ್ರಪಂಚದಲ್ಲಿ ರುದ್ರ. ಎಂತದರ ಅರ್ಥ? ರುದ್ರ ಅದು ಪರಮೇಶ್ವರ ದೇವರು. ಕಣ್ಣೀರನ್ನು ಬರೆಸುವ, ಇರ್ಲಿ, ಪ್ರತಿಯೊಬ್ಬರ ಸಂಕಟವನ್ನು ಹೋಗಲಾಡಿಸುವ ರುದ್ರ ಅಂತ ಹೆಸರನ್ನಿಸಿಕೊಂಡು ಬೇಡದ್ದನ್ನು ಮಾಡ್ತಾ ಇದ್ದಾನೆ. ಏನು ಬೇಡ? ಅವನನ್ನು ಬಿಡಬಹುದೇ? ಆ ಶಿಕ್ಷಿಸುವುದಕ್ಕೆ ನಾವು ಮುಂದಾದೆ ಅಂತಾದ್ರೆ ನೀನು ಎಲ್ಲಿದ್ದಿ ಮುನಿಪ? ಈ ಮೊದಲು 11 ರುದ್ರರಿದ್ರು, ಈಗ 12 ಆಗಲಿ. ಎಂತದ್ದು 12 ಆಗಲಿ? ಈತನಿಗ ಕೆಸರನ್ನು ನಾ ಪ್ರೀತಿಯೊಳಿತಿಯೇ ಏನು ಊತದ ಕದೆ ಬೇಡ ಮನದ ಮುಗವೇನದ ಪರಮೇಶ್ವರ ದೇವರ ಕೋಪದಿಂದ ಲೋಕವೆಲ್ಲ ಸುಟ್ಟು ಸುಕಾರಿಯಾಗಿ ಹೋಗುತ್ತದೋ ಎನ್ನುವಂತ ಅನುಭವವಾಗುತ್ತಾ ಉಂಟು. ಅಂತಹ ಒಂದು ಭಯದ ಸೃಷ್ಟಿಯೊಂದಾಗಿ ಹೋಗಿದೆ ಇಲ್ಲಿ. ಹಾಗೆಂದು ಈ ರೀತಿಯಾದಂತಹ ಕೋಪಗೊಳ್ಳುವುದಕ್ಕೆ ಕಾರಣವಾದದ್ದಾದರೆ ಏನು? ಅವನ ಹೆಸರು. ಹೆಸರಿನಲ್ಲಿ ಏನಿದೆ? ಏನಿದೆ ಅಂದ್ರೆ ದೇವರ ಹೆಸರು ಯಾರು ಇಡುವುದೇ ಇಲ್ವಾ? ಹೆಸರಿಟ್ರೆ ಆ ಹೆಸರಿಗೆ ಅನುಗುಣವಾಗಿ ಸ್ವಲ್ಪ ಆದ್ರೂ ನಡ್ಕೊಳ್ಬೇಕು. ಎಲ್ಲಿ ದೇವರ ಹೆಸರು ಇಟ್ಕೊಂಡು ಬೇಡದನ್ನೆಲ್ಲ ಮಾಡುವುದಲ್ಲ ದೇವರ ಹೆಸರು ಹೋಗ್ಲಿಕ್ಕೆ. ಲೋಕದಲ್ಲಿ ಅನೇಕ ಮಂದಿ ಅನೇಕರ ಹೆಸರಿಟ್ಟುಕೊಂಡು ಬದುಕುತ್ತಾರೆ. ಏನಾದ್ರೂ ಬೇಡದೇ ಇದ್ದದ್ದನ್ನು ಮಾಡಿದವ ಅವ ನಾರಾಯಣನಂತೆ, ಬೇಡದ್ದನ್ನು ಮಾಡಿದವ ಈಶ್ವರನಂತೆ. ಮರ್ಯಾದೆ ಹೋಗುದು ಯಾರ್ದು? ಈಗ ಈತ ಮಾಡಿರುವ ತಪ್ಪಾದರೆ ಏನು ಅಂತ ಬೇಕಲ್ವ? ಯಾರೇ ಮಾಡಿದ್ದೆಲ್ಲ ಮಾಡಿ ಆಗಿದೆ. ಹೆಣ್ಣನ್ನು ಅಪಹರಿಸಿ ತಂದು ಹೆಣ್ಣಿನ ಅಪ್ಪನಿಗೆ ಬಹುಶಃ ಹೆಣ್ಣು ಅಪಹರಿಸುವ ಬುದ್ಧಿ ಬಂದದ್ದೇ ನನಗೆ ರುದ್ರಕೋಪ ಅಂತ ಹೆಸರಿಟ್ಟದ್ದರಿಂದ. ನೋಡಿದ್ಯಾ ಮುನಿಪ, ಯಾರು ಹಾಳಾದವ ಇವನಿಗೆ ಆ ಹೆಸರಿಟ್ಟದ್ದು? ಹೆಸರಿಟ್ಟಿರುವುದೇ ನಾನು. ನೀನಾ ನೀನಾ ಬಿಡು ಬಿಡು ನೀನು ಬಿಡು ಬಿಡು ನೀನು ನೀನವರಿಗೆ ಹೆಸರಿರಿಸಿ ಪ್ರಪಂಚದಲ್ಲಿ ಹೀಗೊಂದು ಅನ್ಯಾಯ ಅನಾಚಾರಗಳನ್ನು ಮಾಡುವುದಕ್ಕೆ ನಾನು ಹಡಿತಿ ಅಂತಾದ್ರೆ ನಿನ್ನನ್ನಾದರೂ ಶಿಕ್ಷಿಸುವಲ್ಲಿ, ಅವನನ್ನು ತಡೆಯುವಲ್ಲಿ ನೀನು ನಡೆಯಲ್ಲಿ ಬಂದ್ರೆ ನಿನ್ನನ್ನಾದರೂ ಮುಗಿಸಿ. ಹೌದಾ? ತ್ರಿಶೂಲ ಎತ್ತದೀಯ? ನಿನ್ನ ತ್ರಿಶೂಲಕ್ಕೆ ನನ್ನ ಒಂದು ದರ್ಪೆ ಸಾಕು. ಈ ತರ ಬೀಜಗಳು ನಾರದ ಮುನಿಪದಾನೈ ತಂದು ಏನಿದು ತೆರವು ಜಗವನ್ನು ಹಾರಿಗೆಯುವ ಸುಲಭು ಜ್ಞಾನವಿಲ್ಲದೆ ಜ್ಞಾನಿಗಳಿಲ್ಲದೆ ನೀವು ಕಾಪಾಡಿದುದನೇ ಏನಿದು ಏನಿದು ಶಾಂತನಾಗಬೇಕಯ್ಯ, ಶಾಂತನಾಗಬೇಕು. ಸ್ವಾಮಿ ಮಹರ್ಷಿಗಳೇ, ನಾವು ಶಾಂತರಾಗಬೇಕು. ಮಂತ್ರಾಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಮುಂದಾಗಿದ್ದೀರಿ. ತ್ರಿಶೂಲವನ್ನು ಕೆಳಗಿಳಿಸಿ ಯಾಕೆ ತ್ರಿಶೂಲ ಕೆಳಗಿಳಿಸುವುದು? ಯುದ್ಧವನ್ನು ನಿಲ್ಲಿಸಿ. ಯಾಕೆಂದ್ರೆ ನಿಮ್ಮ ಯುದ್ಧದಿಂದ ಪ್ರಪಂಚವೇ ತಲ್ಲಣಗೊಂಡಿದೆ. ದರಾದೇವಿಯ ತರಗುಟ್ಟಿ ನಡುಗುತ್ತಾ ಇದ್ದಾಳೆ. ಅದನ್ನು ಯುದ್ಧವನ್ನು ನಿಲ್ಲಿಸಬೇಕು. ಅಷ್ಟು ಮಾತ್ರವಲ್ಲ, ಸುಮ್ಮನೆ ಯುದ್ಧ ನಿಲ್ಲಿಸಲಿಕ್ಕಾಗುವುದಿಲ್ಲ. ಪ್ರಸಂಗ ಅಷ್ಟು ಕಠಿಣ ಉಂಟು. ನಾನಿಲ್ಲಿ ಕೇಳಲಿಕ್ಕೆ ಬಂದದ್ದು, ಮಹೋದರನ ಮಗಳನ್ನು ಹೊತ್ತುಕೊಂಡು ಬಂದಿದ್ದಾಳೆ ಅವ. ಅದು ಹೇಗೆ ಒಬ್ಬಾಕೆ ಹೆಣ್ಣನ್ನು ಹೊತ್ತುಕೊಂಡು ಬಂದು ನನಗೆ ಅವಳ ಹೆಣ್ಣು, ನಾನು ಅವಳ ಗಂಡ ಅಂತ ಹೇಳಿದ್ರೆಲ್ಲ ಸರಿಯಾಗ್ತದ? ಅದು ಬರೆಯುವನೇ ಹೀಗೆ ಬರೆದಿದ್ದಾನಲ್ಲ ಮಾರೆ. ನಾರದ ಮಹರ್ಷಿ ಏನು ಬರೆಯುವವ ಯಾರು? ನನ್ನ ಅಪ್ಪ ಬ್ರಹ್ಮದೇವ. ಏನ್ ಬರೆದಿದ್ದಾನೆ? ಅವರ ಹಣೆಯಲ್ಲಿ ಬರೆದಿದ್ದಾನೆ. ಹೇಗೆ ಅಂತ? ಇವನಿಗೆ ಚಿತ್ರಾಕ್ಷಿಯೇ ಹೆಂಡತಿ ಅಂತ, ಮತ್ತೆ ಚಿತ್ರಾಕ್ಷಿಗೆ ರುದ್ರಕೋಪನೇ ಗಂಡ ಅಂತ ಮೊದಲೇ ಅವರ ಹಣೆಯಲ್ಲಿ ಬರೆದಿದ್ದಾನೆ. ಅದು ಯಾರು ಹೇಳಿದ್ದು ನಿಮಗೆ? ನನ್ನಪ್ಪ. ಯಾವಾಗ? ಹೇಳಲಿಕ್ಕಿಲ್ಲ, ಮತ್ತೆ ಅದನ್ನು ನಾನು ತಿಳ್ಕೊಂಡಿದ್ದೀನಿ. ನಿಮಗೆ ಅಷ್ಟು ಗೊತ್ತಿದ್ರೆ ಆಗ್ಲೇ ಬರ್ಲಿಕ್ಕೆ ಏನಾಯ್ತು? ಈಗೇನು ಬರುದು? ನಿಮಗೆ ಸ್ವಲ್ಪ ಆಗಲೇ ಬರ್ತಿದ್ರೆ ಪ್ರಸಂಗ ಅಷ್ಟು ಬೇಗ ಮುಗಿಯುತ್ತಿತ್ತು ಸ್ವಾಮಿ. ಸುಮ್ಮನೆ ನೀವೆಲ್ಲ ಇದ್ದದ್ದನ್ನು ಅಪವಾದ ಹಾಕಿ ಅವರ ಪ್ರಸಂಗ ಉದ್ದಕೊಂಡೋದ್ರು ಅಂತ ಯಾರ್ಯಾರ ತಲೆಗೆ ಹಾಕಿ ಏನು ಮಾಡುದು? ಹೇಗೆ ನೀನು ಬಂದವ ಏನು ಕೆಲಸ ಮಾಡದೆ ಹಿಂದೆ ಹೋಗುದು ಬೇಡ ಅಂತ ಅವರು ತಡ ಮಾಡಿದ್ದಾರೆ. ಈ ಪ್ರಸಂಗದಲ್ಲಿ ಇಷ್ಟೊತ್ತಿಗೆ ಬರ್ಬೇಕಲ್ಲ, ಬೇಗ ಬಂದ್ರೆ ಆಗ್ತದ? ರುದ್ರಕೋಪ ನನಗೆ ಯಥಾರ್ಥ ಗೊತ್ತಿತ್ತು.
ಒಂದು ಮಹೋದರ ಬಂದು ದೂರಿ ಹೇಳುವಾಗ ನಾನು ಬಾರದೆ ಉಳಿಲಿಕ್ಕೆ ಬರ್ತದ? ತ್ರಿಕಾಲಜ್ಞಾನಿಗಳಾದಂತಹ ಅವರು ಕೊಟ್ಟಿರುವ ಪಿಂಡದಲ್ಲಿ ಹುಟ್ಟಿದವ ನೀನು, ಲೋಕದಲ್ಲಿ ರಕ್ತ ಸ್ವರೂಪ ಪಡೆದಿರುವಂತಹ ವರಕ್ಕೆ ಪ್ರತ್ಯಾಮ್ನಾಯವಾಗಿ ಹುಟ್ಟಿಕೊಂಡಿರುವಂತಹ ನೀನು ಪ್ರಪಂಚದಲ್ಲಿ ಸಜ್ಜನನಿದ್ದೀಯಾ, ಯೋಗಿ ಇದ್ದೀಯಾ, ಒಳ್ಳೆಯವನಿದ್ದೀಯಾ ನನಗೆ ಗೊತ್ತು. ಚಿತ್ರಾಕ್ಷಿ ಎನ್ನುವಳು ನಿನ್ನನ್ನು ಬರೆಸಿದ್ದಾಳೆ. ಇಲ್ಲ, ಅವಳ ಹೆಸರು ಬದಿಗಿರಲಿ, ರಾಜಾರುದ್ರಕೋಪ. ಈ ಪ್ರಸಂಗಕ್ಕೆ ಇನ್ನು ಪ್ರಪಂಚದಲ್ಲಿ ರಾಜಾರುದ್ರಕೋಪ ಎಂದರೆ ನನ್ನ ಸ್ವಾರ್ಥ ಉಂಟು, ನನ್ನ ಹೆಸರು ಅದರಲ್ಲಿ ಉಂಟು. ಅಯ್ಯೋ, ರುದ್ರ ಅನುಗ್ರಹ ಉಂಟು. ಹಾಗಿದ್ರೆ ಇದಕ್ಕೊಂದು ಮಂಗಳ ಹಾಡು. ಇದಕ್ಕೊಂದು ಮಂಗಳ ಹಾಡು ಮುಂದೆ ಏನ್ ಬೇಕಾದ್ರೆ ಹಾಗೆ ಹಾಗೆ ನಮೋ ನಮ. ಸ್ವಾಮಿ, ಓ ದೇವ್ರೆ, ನೀವು ಸ್ವಸ್ಥಾನ ಸೇರಿಕೊಳ್ಳಿ, ಕೈಲಾಸಕ್ಕೆ ಬೇಕಿದ್ರೆ ಬನ್ನಿ. ಸರಿ ಆಯ್ತಾ? ಬದರಿಕಾಸು